ರಿಟೈರ್ಮೆಂಟ್ ಕೊನೆಯ ದಿನ ಆಗಿದ್ದರಿಂದ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ನನ್ನ ಬಗ್ಗೆ ತಿಳಿದಷ್ಟು ಮಾತಾಡಿದ್ದೀರಿ. ಓಕೆ ಓಕೆ ಹಂಗೆ ನನ್ನ ಜವಾರಿನೇ ಯಾವತ್ತು ಎಲ್ಲಿದ್ರು ಕೂಡ ಜವಾರಿನೇ ಇರ್ತೀನಿ. ನನ್ನ ಸಹೋದ್ಯೋಗಿಗಳು ಯಾರಿದ್ದೀರ, ಸೇವೆ ಅಂಬುದು ಬಂದಾಗ ಇಂಟ್ರೆಸ್ಟ್ ಆಫ್ ಸರ್ವಿಸ್ ಅಂತ ಕೆಲಸ ಮಾಡಬೇಕು. ಬರೇ ಕೆಲಸ ಮಾಡಿ ಹೋಗ್ತೀನಿ, ನಾನು ಬೆಳಿಗ್ಗೆ ಬಂದು ಸಾಯಂಕಾಲ ಆಯಿತು ಡೆಲಿವರಿ ಆದರೆ ಮುಗೀತು ಅಂತ ಹೇಳ್ಬಾರ್ದು. ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೇಕು. ನಾನು ಮಾಡಿದ ಕೆಲಸ ರಾತ್ರಿನೇ, ಅವತ್ತು ಮಲಗಬೇಕಾದ್ರೆ ರಾತ್ರಿನೇ ನಾನು ಈ ದಿನ ಸ್ಯಾಟಿಸ್ಫೈಡ್ ಆಗಿದ್ದೀನಿ, ಅವ್ರು ಕೊಟ್ಟಂತ ಕೆಲಸ ಎಲ್ಲ ಮಾಡಿದ್ದೀನಿ ಅಂತ ಒಂದು ನಂಬಿಕೆ ಇಟ್ಟ ಮೇಲೆನೆ ನಿದ್ದೆ ಮಾಡಬೇಕು. ಈ ನನ್ನ ಎಂಪ್ಲಾಯಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ನಾನು ಕೆಲಸನ ಸರಿಯಾಗಿ ಮಾಡ್ರಿ. ಯಾವುದೇ ಕಾರಣಕ್ಕೂ ಒಂದು ಫ್ರಾಡ್ ಕಂಪ್ಲೇಂಟ್ಸ್ ಬರ್ದಾಗೆ ನೋಡ್ಕೊಳ್ರಿ. ಈಗೇನು ಫ್ರಾಡ್ ಮಾಡೋದಕ್ಕೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗೋದಿಲ್ಲ. ಪಬ್ಲಿಕ್ ಕಂಪ್ಲೇಂಟ್ ನ ಅವಾಯ್ಡ್ ಮಾಡ್ಕೊಳ್ರಿ. ಪಬ್ಲಿಕ್ ಕಂಪ್ಲೇಂಟ್ ಅವಾಯ್ಡ್ ಮಾಡೋದಂದ್ರೆ ಬಾಪ ಹೋಗಪ್ಪ ಅಂತೇಳಿ ಮಾತಾಡಬಾರ್ದು. ನಮ್ಮ ತಪ್ಪು ಅವ್ರೇನ ಕಂಡಿಡ್ದಂದ್ರೆ ಅವ್ರ ಹತ್ರ ನಾವು ವಿಮ್ರತೆಯಿಂದ ಮಾತಾಡಬೇಕು. ಸ್ವಲ್ಪ ಆದಷ್ಟು ಮಟ್ಟಿಗೆ 100% ಆಯ್ತಪ್ಪ ನನ್ನ ತಪ್ಪು ಏನೋ ಅವ್ರು ಎಕ್ಸ್ಕ್ಯೂಸ್ ಮಾಡಿ ಅಲ್ಲೇ ಕಂಪ್ಲೇಂಟ್ ಮೂವ್ ಆಗೋದಂಗೆ ನೋಡ್ಕೋಬೇಕು. ಎಲ್ಲ ಸ್ಟಾಫಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಾನು ಪಬ್ಲಿಕ್ ಕಂಪ್ಲೇಂಟ್ ಆಗದಂಗೆ ನೋಡ್ಕೊಳ್ರಿ. ಯಾಕಂದ್ರೆ ಕಂಪ್ಲೇಂಟ್ಸ್ ಎಲ್ಲ ನಮ್ಮ SP ಲೆವೆಲ್ ಹೋದ್ರೆ ಬೇಕಾದ್ರೆ ನಾವು ಇಲ್ಲಿ ಸರಿ ಮಾಡ್ಕೋಬಹುದು. ಕೆಲವೊಂದು ಈಗ ಪ್ರೈಮ್ ಮಿನಿಸ್ಟರ್ ಪೋರ್ಟಲ್ ಆಗಿದೆ. ಪ್ರೈಮ್ ಮಿನಿಸ್ಟರ್ ಪೋರ್ಟಲ್ ಕಂಪ್ಲೇಂಟ್ ಕೊಟ್ಟಾಗ ಇವರು ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ನಮಗೆ ಆ ಕಂಪ್ಲೇಂಟ್ ಬಗ್ಗೆ ಜಿನಿಯಸ್ ಹೇಳ್ಬೇಕಾಗುತ್ತೆ. ಅದೇ ಒಂದು ಕಾರಣಕ್ಕೆ ಕಂಪ್ಲೇಂಟ್ ಆಗದಂಗೆ ನೋಡ್ಕೊಳ್ರಿ. ಎರಡನೇದಾಗಿ ನಮ್ಮ ಮೇಲಾಧಿಕಾರಿಗಳು, ನಮ್ಮ ಲೋಕಲಲ್ಲಿ ಇರೋರು ಆದಷ್ಟು ಮಟ್ಟಿಗೆ ನಮ್ಮ ಎಂಪ್ಲಾಯೀಸ್ನ ಅವರೇನು ಅಂತ ದೊಡ್ಡ ಫ್ರಾಡ್ ಮಾಡೋದು ಚೆನ್ನಾಗಿಲ್ಲ. ಇಲ್ಲಿ ಸಣ್ಣ ಪುಟ್ಟ ಎರರ್ಸ್ ಆಗ್ಬೋದು, ಅದನ್ನ ಒಂದು ಹೇಳ್ದು ತೋರಿಸ್ಕೋಬೇಡ್ರಿ, ಯಾರಿಗೂ ತೋರಿಸ್ಕೋಬೇಡ್ರಿ. ಅವ್ರಿಗೆ ಹೇಳ್ರಿ, ಒಂದಿಲ್ಲ 2 ಸಲ ನೀವು ಮಾಡಬಾರ್ದು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ. ಅಂತ ದೊಡ್ಡ ಅಫೆನ್ಸ್ ಆಗಿರೋದಿಲ್ಲ. ಕೆಲವೊಂದು ಮಿಸ್ಟೇಕ್ ಆಗಿದ ತಕ್ಷಣ ನೀನೇನೋ ಪನಿಷ್ಮೆಂಟ್ ಆಗಿಬಿಡ್ತೈತೆ ಅಂತೇಳಿ ನಮ್ಮವರೇ ಮಾತಾಡೋದು ನಾನು ನೋಡಿದ್ದೀನಿ. ನಮ್ಮ ಮೇಲಾಧಿಕಾರಿಗಳೇ ಮಾತಾಡ್ತಾರೆ. ಅದೆಲ್ಲ ಪಾಪ ಅವರು ಏನು ತಿಳಿದಾರ್ದವರು, ತಿಳಿದು ಜನರಲ್ ನಾಲೆಡ್ಜ್ ಇತ್ತಪ್ಪ ಅಂದ್ರೆ ಅವ್ರ ಹತ್ರ ಮಾತಾಡಿದ್ರೆ ಹೋಗ್ತೀನಿ ನಾನು. ಅವ್ರಿಗೆ ಏನು ನಾಲೆಡ್ಜ್ ಇರೋದಲ್ಲ, ಸಣ್ಣಕ್ಕಾದ್ರೂ ಕೂಡ ದೊಡ್ಡ ಏನೋ ಪನಿಷ್ಮೆಂಟ್ ಆಗ್ಬಿಡ್ತಿರ್ತೀನಿ ಅನ್ನೋ ರೀತಿಯಿಂದ ಬಿಂಬಿಸ್ತಾರೆ. ಅವ್ರು ಎಷ್ಟೋ ಸರಿ ಫೇಸ್ ಹಳಮುಖ ಮಾಡಿಬಿಡ್ತಾರೆ. ಅಂಥವೆಲ್ಲ ಆಗಿದಾವ. ಯಾರೇ ಆಗಿರ್ಲಿ, ಅವ್ರು ನಮ್ಮ ಮಕ್ಕಳಾಗ್ಲಿ, ನಿಮ್ಮ ಮಕ್ಕಳಾಗ್ಲಿ, ಅಕ್ಕ ತಂಗಿಯರಾಗಿರ್ಲಿ, ಯಾವ ರೀತಿ ನೋಡ್ತಾರೋ ಆ ರೀತಿ ನೋಡ್ಬಿಟ್ರೆ ಎಲ್ಲ ಸರಿಯಾಗಿಬಿಡ್ತೈತೆ. ಅಫೆನ್ಸ್ ನ ಸರಿ ಮಾಡ್ಬೋದು, ಏನ್ ದೊಡ್ಡ ತಪ್ಪೇನಲ್ಲ. ಡಿಪಾರ್ಟ್ಮೆಂಟೇ ಒಂದು ಪ್ರಾವಿಷನ್ ಕೊಟ್ಟಿದೆ. ಸಣ್ಣ ಪುಟ್ಟಕ್ಕ ಅದೇನಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ದಾಗಿದ್ದಾಗ ಅಂತ ಸೀರಿಯಸ್ ಆಕ್ಷನ್ ತಗೊಳಕ್ಕೆ ಪ್ರಾವಿಷನ್ ಇಲ್ಲ. ಇವರು ಸುಮ್ಮನೆ ಹೇಳ್ಕೊಂತಾರೆ. ಯಾವ CCS ನ ಕೂಡ ಬರ್ದಲ್ಲ, ಎಲ್ಲಿ ಇವರೇ ಬರ್ಕೊಂತಾರೆ ಬಂದು CCS ಅಂತ ಹೇಳ್ತಾರೆ. ಮಾತೆತ್ತಿ ನಂಬರ್ಗಳು ಹೇಳ್ಕೊಂತ ಹೋಗ್ತಾರೆ. ಏನ್ ಇರ್ತೀನಿ, ನನ್ನ ಸ್ಟಾಫ್ ಬಗ್ಗೆ ನಾನು ಹೇಳ್ಬೇಕು, ಬಹಳ ಇಂಪಾರ್ಟೆಂಟ್ ಅದು. ಇಲ್ಲಿ ನನ್ನ ಸ್ಟಾಫ್ ಇದಲ್ಲ, ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗ್ಬೇಕಂಬುದನ್ನ ಈ ವಿಷಯದಿಂದ ಅವ್ರಿಗೆ ತಿಳಿಸ್ತೀನಿ. ಅವ್ರು ಹುಷಾರಿಲ್ಲ ಅಂತ ಹೇಳ್ತಿದ್ದೀನಿ. ಯಾರು ಯಾವುದೇ ಕಾರಣಕ್ಕೂ ಹೆದರ್ಬೇಡ್ರಿ. ಹೆದರ್ದಕ್ಕೇನು ನೀವೇನು ಕಳ್ತನ ಮಾಡಿದ್ರ? ಏನು ಮಾಡಿರಲ್ಲ. ಅವನ್ ತಪ್ಪಂತ ಹೇಳ್ರಿ, ಹೌದು ಹಿಂಗಾಗೈತೆ, ಅದೇನು ನಿಮ್ಗೇನ ದೊಡ್ಡ ತಪ್ಪೇನಾಗಿರೋದಿಲ್ಲ. ಏನೋ ಲೆಟರ್ ಕೊಡೋದನ್ನ ಮಿಸ್ಟೇಕ್ ಕೊಟ್ಟಿರ್ತೀರಿ, ಏನಾದ್ರೂ ಒಂದು ಮಾತಾಡ್ಬೇಕಾದ್ರೆ ಲೆಟರ್ ಮಾತಾಡ್ಬೇಕು, ವಾಯ್ಸ್ ಏನೋ ನಮ್ಮ ಸ್ವಲ್ಪ ಡಿಫೆನ್ಸ್ ಆದ್ರೂ ಕೂಡ ಆಗ್ತಾವಾಗ. ಅಂಥವನ್ನ ಆಗದಂಗೆ ನೋಡ್ಕೊಳ್ರಿ ಆದಷ್ಟು ಮಟ್ಟಿಗೆ. ಪಬ್ಲಿಕ್ ಕಂಪ್ಲೇಂಟ್ ಒಂದ್ಸಲ ಮೊನ್ನೆನೆ ಒಂದು ನಮ್ಮಲ್ಲಿ ಮೇನ್ಸ್ ಬ್ರಾಂಚಾಗೆ
ಒಂದು ಪಾರ್ಸಲ್ 4 kg ಪಾರ್ಸಲ್ ಫಾರಿನಿಗೆ ಕಳಿಸ್ಬಿಟ್ಟು ಹೋಗೋದು. ಅದು ಪೂರ್ತಿ ಏನೋ ಇಲ್ಸಿ ತಿಂದ್ರೆ ಏನು ಮನುಷ್ಯ ತಿಂದ್ರೆ ಗೊತ್ತಿಲ್ಲ, ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು. ಅದು ವಾಪಸ್ ಬಂತು, ಅದು ಡೆಲಿವರಿ ಮಾಡಂತ ಬಂತು. ಹೆಂಗ್ ಮಾಡಲಿ? ಅವನು ಬಂದ ಪಾರ್ಟಿ, ಅವ್ನು ಬಂದು ಕುಂತ ತಕ್ಷಣ ನಾನು ಸುಮ್ಮನೆ ಒಂದು ಡೈಲಾಗ್ ಹೊಡೆದೆ, ನಿಮ್ಮನ್ನೆಲ್ಲ ನೋಡಿದ್ ನಾನು ಅಂತ ಹೇಳಿದೆ. ನಿಮ್ಮನ್ನೆಲ್ಲ ನೋಡಿದೆ, ನೀವು ಹಿಂದೆ ನನ್ನ ಪರಿಚಯ ಇದ್ದಂಗೆ ಇದ್ರಿ ನೀವು ಅಂತ ಹೇಳಿದೆ. ಅವನೇ ಅಷ್ಟಕ್ಕೆ ಕುಂದಿಸಿದೆ. ಮೊದಲು ಜಾಸ್ತಿ ಮಾತಾಡಿದಂತ ಅವ್ನು ನಾ ಬರೋಕ್ಕೆ ಮೊದಲೇ 2 ಗಂಟೆಗೆ ಬರೋದಕ್ಕೂ ಮೊದಲೇ ಅದು ಹೆಂಗ ಕಂಪ್ಲೇಂಟ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಏನೋ ಮಾತಾಡೋದಿಲ್ಲ ಪೋಸ್ಟ್ಮನ್ ಹತ್ರ. ಆಯ್ತು ಕುಂದಿಸಿ ನಾನು ಬೇರೆ ಕೆಲಸ ಮಾಡ್ತೀನಿ ಕುಂತೆ. ಮತ್ತೆ ಸಪತಿ ಮಾತಾಡಿದೆ. ಏನು ಮಾಡಿದ್ರಿ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿದೆ. ಕಂಪ್ಲೇಂಟ್ ಮಾಡಿರಿ ಬರೋಲ್ಲ, ನೀವು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮದು ಅದ್ರಾಗ ಒಂದು 50,000 ಸಾಮಾನು ಇದೆ. ನನಗೆ ಡಿಪಾರ್ಟ್ಮೆಂಟ್ 70,000ದಷ್ಟು ತೊಂದರೆ ಕೊಡ್ತಾರೆ ಅಂತೇಳಿ, ವ್ಯಾಲ್ಯೂ ತೊಂದರೆ ಕೊಡ್ತಾರೆ ನಮ್ಮವ್ರಿಗೆ, ನೋಡ್ರಿ ಅಂತ ಹೇಳಿ ಆಲೋಚನೆ ಮಾಡಿ. ಆಮೇಲೆ ಏನು ಮಾಡೋದು ಅವನಿಗೆ ಸಿಂಪಲ್ ಆಗಿ ನೋಡ್ರಿ, ಅದು ಪಾರ್ಸಲ್ನ ನಿಮಗೆ ಕೊಟ್ಟರೆ ನಾನು ಒಂದು 1,000 ರೂಪಾಯಿ ಕೊಡ್ಬೋದು ಅಷ್ಟೇ ಒಂದು ಪಾರ್ಸಲ್ಗೆ ಡಿಪಾರ್ಟ್ಮೆಂಟ್. ನೀವು ಅದ್ರಾಗ 70,000 ಇಡ್ತೀರೋ 6,000 ಇಡ್ತೀರೋ 7,000 ಇಡ್ತೀರೋ ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ.